ಸ್ನೇಹಿತರೆ, ಒಂದು ಅಂಗನವಾಡಿಗೆ ಹೋದಾಗೆ ಆಗ್ತದೆ. ಯಾಕಂದರೆ ಹೆಸರುಗಳೆಲ್ಲ ಮನುಷ್ಯರ ಹೆಸರುಗಳೇ ನೋಡಿ. ವಿಶೇಷ ಸಣ್ಣದ 15 ದಿನ ಆಯ್ತು ಅಂತ ಇದದ್ದು. ಇದರ ಆ್ಯಕ್ಟಿವ್ನೆಸ್ ನೋಡಿ. ನಮ್ಮ ಜರ್ಸಿ ದನಗಳೆಲ್ಲ ಯಾರು ಬಂದರು ಯಾರು ಮುಟ್ಟಿದ್ರು ಗೊತ್ತಾಗಲ್ಲ. ಆದರೆ ಇವುಗಳು ಭಾರಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಇದ್ರ ನೋಡಿ. ಇದ್ರ ಹತ್ರ ತೋರಿಸಿ ಅಂತ ಸರ್ ಇಲ್ಲಿ ನೋಡಿ. ಹೌದು, ಇದೀಗ ನಮ್ಮ ಈ ಶಿವ ಹೇಗೆ ಅಂತ ಹೇಳಿದ್ರೆ, ಹ್ಮ್. ನಾವಿಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತ್ರೆ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರು ಆಗ್ತದೆ. ಹಾ. ನೋಡಿ, ನೀವು ಗಮನಿಸಿರ್ಬಹುದು. ಹಾ 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 ಅವನು ತುಂಬಾ ಅವನಿಗೆ ಅದೇ ಭಾವನಾತ್ಮಕ ಒಬ್ಬ ಜೀವಿ ಅಂತಲೇ ಹೇಳ್ಬಹುದು. ಅಲ್ಲ ನಾವು ಹೋಗ್ಬಾರ್ದು, ಅವನನ್ನೀಗ ಒದ್ದುತ್ತಾ ಇದ್ರೆ ಹೀಗೆ ಮಾಡ್ತಲೇ ಇರ್ಬೇಕು, ಬಿಡುದಿಲ್ಲ ಅವ. ಅಲ್ಲ ಇಲ್ಲಿ ಮಾಡು, ಇಲ್ಲಿ ಹೀಗೆ ಮಾಡು ಅಂತ ತೋರಿಸ್ತಾನೆ. ಯಾಕೆಂತ ಹೇಳಿದ್ರೆ ನಾವು ಯೋಚನೆ ಮಾಡೋದು ಜನರಿಗೆ ಒಂದು ಒಳ್ಳೆ ತೋರಿಸುವ ಅಂತೇಳಿ. ಆದರೆ ಯಾರೋ ಒಬ್ಬನಿಗೆ ಅನ್ನಿಸ್ತು ಇದು ಒಳ್ಳೆ ಸಾಂಬಾರು ಆಗ್ಬೋದಲ್ಲ ಅಂತೇಳಿ. ಬೇಟೆಗಾರನಿಗೆ ಆ ಹಂದಿನ ಮುಗಿಸಿದ್ರು, ಸಾಯಿಸಿದ್ರು. ಭಾರಿ ಬೇಸರದಲ್ಲಿ ಮಾತಾಡ್ತಿದ್ದ. ಹಾಗೆ ನಾನು ಮಣಿಪಾಲದಲ್ಲಿ ಒಂದು ಭಾಗದಲ್ಲಿ ಹೋದಾಗ ನಾವೆಂತಾದ್ರೂ ಮಾಡ್ಲಿಕ್ಕೆ ಬಂತ ಅಂತ ಹೇಳಿ ಅದಕ್ಕೆ ನಾವು ಜನ ಎಲ್ಲ ಸೇರುವಾಗ ಹಾ. ಅದಕ್ಕೆ ಸ್ವಲ್ಪ ಬಾಕಿ ದನಗಳ ಬಗ್ಗೆ ಒಂದು ಕೇರ್ ಆಗಿ ಹಾ. ಅದಕ್ಕೆ ಹಾಗೆ ಹತ್ತಿ ನೋಡುದು ಎಂತ ಮಾಡ್ತಾರೆ ಅವ್ರು. ಈಗ ಅದು ಇಳಿತದೆ, ತೊಂದರೆ ಇಲ್ವಾ? ಅದು ಅದು ಹಾಗೆ ಅದು ಇಳಿಸ್ಬೇಕು ಅಂತ ಇಲ್ಲ? ಇಲ್ಲಿ ಇಳಿತದ ಅದು. ಸ್ನೇಹಿತರೆ, ಇದಕ್ಕೆ ಹುಲ್ಲು ಕೊಡುವ. ಭಾರಿ ಪಾಪ ಅಂತ ಹೇಳ್ತಾರೆ, ಏನು ಮಾಡ್ತಾರೆ ನೋಡುವ. ನೋಡಿ, ಇದು ಕೂಡ ಇಲ್ಲಿ ಫೈಟಿಂಗ್ ಶುರು ಆಯ್ತು ನೋಡಿ. ಎಳೆದಾಟಗಳು ನನಗೆ ಬೇಕು ಅಂತೇಳಿ ಎಳೆದಾಟಗಳು ಶುರುವಾಯಿತು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಪಕ್ಕದ ತಾಲ್ತಾಜಿಯಲ್ಲಿದ್ದೇನೆ. ಅತುಲು ಅಂತೇಳಿ ಅವರು ಕೃಷಿಕರು, ಬೆಂಗಳೂರಲ್ಲಿ ಕೆಲಸದಲ್ಲಿದ್ದವರು. ಕಳೆದ 5 ವರ್ಷದ ನಂತರ ಊರಿಗೆ ಬಂದು ಪೆಟ್ರೋಲ್ ಪಂಪ್ ಉದ್ಯಮದ ಜೊತೆಗೆ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಇವರ ಮನೆಯ ಬೇರೆ ಬೇರೆ ಕಂಟೆಂಟ್ಗಳು ನಿಮಗೆ ಇದಕ್ಕಿಂತ ಹಿಂದೆ ಕೂಡ ತೋರಿಸಿದೆ. ಧೂಪದ ಮಧ್ಯದಲ್ಲಿ ಸ್ವರ್ಣಗೆಡ್ಡೆ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಕಾಫಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೀಲಿಕ್ಕೆ ಆಗ್ತದಾ ಇಲ್ವಾ ಅನ್ನೋಂಥ ವಿಷಯಗಳು, ಕಸಿ ಕಟ್ಟೋ ವಿಚಾರಗಳು, ಇದೆಲ್ಲವನ್ನು ಕೂಡ ತೋರಿಸಿದೆ. ಇವತ್ತು ನಾನು ತೋರಿಸ್ಲಿಕ್ಕೆ ಬಂದಿರುವಂಥದ್ದು ಅವರ ಮನೆಯ ದೇಸಿ ಗೋವುಗಳಿರುವಂಥ ಹಟ್ಟಿ. ಇವತ್ತು ಈ ರೀತಿಯ ವೈವಿಧ್ಯಮಯ ಆಗಿರುವಂಥ ಹಸು ಕರುಗಳನ್ನು ನೋಡಲಿಕ್ಕೆ ಸಿಗುವಂಥದ್ದು ಭಾರಿ ಕಡಿಮೆ. ಅಂಥದ್ರಲ್ಲಿ ಒಂದು ಪುಂಗನೂರು ತಳಿರಿಗೆ ಸೇರಿರುವಂಥದ್ದು ಸುಮಾರು 70% ಪುಂಗನೂರು ಅಂತ ಹೇಳ್ತಾರೆ. ಆ ರೀತಿಯ ಒಂದು ಎತ್ತನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇದೊಂದು ಸಣ್ಣ ತಳಿ ಅಂತ ಹೇಳಿದರೆ ಇಲ್ಲಿ ಗೀರ್ ಅನ್ನುವಂಥ ಒಂದು ದೊಡ್ಡ ತಳಿ. ಇದರದ್ದು ಹೈಟ್, ವೆಯ್ಟ್, ಇದರದ್ದು ಏಜ್ ಇದೆಲ್ಲವೂ ಕೂಡ ಒಂದು ಸುಂದರವಾಗಿರುವಂಥದ್ದು. ಮತ್ತು ಸ್ನೇಹಿತರೆ, ನಮ್ಮ ಜೊತೆ ಅತುಲ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಆರಾಮ. ಕೃಷಿಯ ಫ್ಯಾಮಿಲಿಗಳು, ಕೃಷಿಯ ವಿಶೇಷತೆಗಳನ್ನು ನಾವು ಪ್ರತಿನಿತ್ಯ ಮಾತಾಡ್ತಿರ್ತೀವಿ. ಇಲ್ಲಿ ಹೇಳುವಂಥದ್ದು ಪ್ರತಿನಿತ್ಯ ಹೇಳುವಂಥದ್ದು ಸಾಧಾರಣ. ಅದು ಹೇಳುವಂಥ ವ್ಯಕ್ತಿಗಳು ಬದಲಾಗ್ತಿರ್ತದೆ. ಅದು ಬೇರೆ ಬೇರೆಯವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಈಗ ಒಬ್ಬರು ಹಿರಿಯರು ಒಬ್ಬರು ಮಾತಾಡುವಾಗ ಅವರ ರೀತಿಯ ಏಜ್ನವರಿಗೆ ಎಲ್ಲರಿಗೂ ಕೂಡ ಒಂದು ಇನ್ಫ್ಲುಯೆನ್ಸ್ ಆಗ್ಬೋದು. ಅಥವಾ ಯಾರಾದರೂ ಮಹಿಳೆಯರು ಮಾತಾಡಿದಾಗ ಮಹಿಳೆಯರಿಗೆ ಇನ್ಫ್ಲುಯೆನ್ಸ್ ಆಗ್ಬೋದು. ನೀವು ಯುವಕರು ಕೃಷಿಗೆ ಕಳೆದ 5 ವರ್ಷದಿಂದ ಫುಲ್ ಟೈಮ್ ಆಗಿ ಬಂದಿದ್ದೀರಿ, ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಿ. ನನ್ನ ಡಿಗ್ರಿ ಮುಗಿಸಿದ ನಂತರ ಹ್ಮ್. MBA ಮಾಡುವಂತ ಹೇಳಿ MBAಗೆ ಸೇರಿದ ನಂತರ MBA ಮಾಡುವಂಥ ಸಂದರ್ಭದಲ್ಲಿ 1 ವರ್ಷದಲ್ಲಿ ನನಗೆ ನಾನು ಮುಂದೆ ಎಂತ ಮಾಡಬೇಕು ಅಂತ ಹೇಳೋ ಬಗ್ಗೆ ಕ್ಲಾರಿಟಿ ಬಂತು. ಉದ್ಯೋಗ ಅಲ್ಲ, ಮುಂದೆ ಸ್ವಂತದ್ದೇನಾದ್ರೂ ಮಾಡುವಂಥದ್ದು ಮತ್ತು ಕೃಷಿಯಲ್ಲಿ ಮುಂದುವರಿಸಬೇಕಂತ ಹೇಳಿ ಆಗಲೇ ಡಿಸೈಡ್ ಮಾಡಿದ್ದೆ. ಹಾಗೆ MBA ಮಾಡಿದ್ದಕ್ಕಾಗಿ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಹಾಗೆ 1 ವರ್ಷ ಕಾಲ ಕೆಲಸ ಮಾಡಿದೆ, ಜಾಬ್ ಮಾಡ್ತಾ ಇದ್ದೆ. ನಂತರ ಅದೇ ಸಂದರ್ಭದಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ನ ಕೆಲಸ ಮುಗೀತು, ಪೆಟ್ರೋಲ್ ಬಂಕ್ ಓಪನ್ ಆಗೋ ಸಂದರ್ಭ ಇತ್ತು. ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಮತ್ತೆ ಕೃಷಿ ಉದ್ಯಮವನ್ನು ಎರಡನ್ನು ಕೂಡ ಮಾಡುವ ಅಂತ ಹೇಳಿ ಜಾಬ್ ಅನ್ನು ಬಿಟ್ಟು ಊರಿಗೆ ಬಂದಿದ್ದೇನೆ. ಸಿಟಿ ಅನುಭವ ಒಳ್ಳೇದಿತ್ತು. ಈಗ ಮನೆ ಬಿಟ್ಟು ಹೊರಗೆ ಒಬ್ಬನೇ ಹೇಗಿರುವುದು, ರೂಮಲ್ಲಿ ಸ್ವಂತ ಅಡಿಗೆ ಮಾಡಿಕೊಂಡು ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡುವ ಅನುಭವ, ಇದೊಂದು ಒಳ್ಳೆ ಅನುಭವಕ್ಕೆ ಪ್ರತಿಯೊಬ್ರು ಸಂದರ್ಭ ಸಿಕ್ಕಿದ್ರೆ ಅಥವಾ ಅವಕಾಶ ಸಿಕ್ಕಿದ್ರೆ ಮಾಡಬೇಕು. ಜಾಬ್ ಮಾಡಿದ್ರೆ ಗೊತ್ತಾಗುದು ಜಾಬಿಗಿಂತ ಇದು ಒಳ್ಳೇದು ಯಾಕೆ ಅಂತ ಹೇಳಿ ಗೊತ್ತಾಗಬೇಕಂತ ಹೇಳಿದ್ರೆ ಜಾಬ್ ಮಾಡ್ಬೇಕು ಅಲ್ಲ. ಹೌದು, ಅಲ್ಲಿದ್ದಾಗ ಗೊತ್ತಾಗತ್ತೆ. ಈಗ ಇಲ್ಲಿ ದನಗಳಿದೆ, ಒಂದೊಂದನ್ನೇ ಪರಿಚಯ ಮಾಡ್ಕೊಳ್ಳುವ. ಇದು ಅತ್ಯಂತ ದೊಡ್ಡದು. ಹೌದು, ಇದನ್ನು ಕೊನೆಯಲ್ಲಿ ಮಾಡುವ. ಸರಿ. ಸಣ್ಣದು ಯಾವ್ದಂದ್ರೆ ಇದು. ಹೌದು. ಏನು ಹೆಸರು ಇದ್ರದು? ಅದು ಇತ್ತೀಚೆಗೆ ಒಂದು 15 ದಿನ ಮೊದಲು ಹುಟ್ಟಿದ್ದಷ್ಟೇ ಇದು. ಇದು ಬ್ರಾಹ್ಮರಿ ಮತ್ತೆ ಪ್ರಗತಿ. ಪುಂಗನೂರು ಮತ್ತು ಮಲ್ನಾಡು ಗಿಡ್ಡ ಕಾಂಬಿನೇಷನ್ ಹುಟ್ಟಿದ್ದು. ಇದರ ತಂದೆ ಇದು ಪುಂಗನೂರು ತಳಿ. ಹೌದು, ಇದು ಕೂಡ ನಮ್ಮಲ್ಲೇ ಹುಟ್ಟಿದ್ದು. ಇದಕ್ಕೊಂದು 4 ವರ್ಷ ಪ್ರಾಯ ಆಯ್ತು ಈಗ. ಏನ್ ಹೆಸರು? ಇದು ರಾಮ ಅಂತ ಹೆಸರು. ರಾಮ ಅಂತ ಹೇಳಿ? ರಾಮ, ಹೌದು. ಇದು ಸಣ್ಣದಿರುವಾಗ ಮನೆಯೊಳಗೆಲ್ಲ ಈಗಲೂ ಮನೆಯೊಳಗೆಲ್ಲ ಬರ್ತದೆ. ಅತ್ಯಂತ ನಮಗೊಂದು ಬಾರಿ ಪ್ರೀತಿ ಇರುವ
ಅಲ್ಲ, ಈಗ ಇಲ್ಲಿ ಮಲೆನಾಡು ಇದು ಪುಂಗನೂರುದು ಹಸು ಇತ್ತ ಇಲ್ಲಿ? ಪುಂಗನೂರು ಹಸು ಇರ್ಲಿಲ್ಲ. ಮತ್ತೆ ಹೇಗೆ ಅದು ಇದು ಮಾಡಿದ್ದು? ಇದು ಮಲೆನಾಡು ಗಿಡ್ಡಕ್ಕೆ ಪುಂಗನೂರುನ ಇನ್ಸಮಿನೇಷನ್ ಮಾಡಿ ಹುಟ್ಟಿದಂತದ್ದು. ಅಂದ್ರೆ ಅದು ಗೋ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಗೋ ಡಾಕ್ಟ್ರು ಇಲ್ಲೇ ನಮ್ಮ ಹತ್ತಿರದಲ್ಲಿ ಒಬ್ರು ಇದ್ದಾರೆ. ಅವ್ರ ಹತ್ರ ಈ ದೇಸಿ ತಳಿಯ ಎಲ್ಲಾ ಬಗೆಯ ಇನ್ಸಮಿನೇಷನ್ ಮಾಡಿ ಕೊಡ್ತಾರೆ ಅವರು. 1,500 ಬಂದು ಇನ್ಸಮಿನೇಷನ್ ಮಾಡಿ ಕೊಟ್ಟು ಹೋದಕ್ಕೆ 1,500 ತಕೊಳ್ತಾರೆ ಸುಮಾರು. ಸಾಮಾನ್ಯ ಹೋರಿಗಳು ಅಂತ ಹೇಳಿದ್ರೆ ತುಂಬಾ ಜೋರು ಅಂತ ಹೇಳಿ. ಹೌದು. ಇವನು ಹೇಗಿದೆ ಜೋರು? ರಾಮನ್ ಇವನು ಸ್ವಲ್ಪ ಪೋಖ್ರಿದ್ದಾನೆ. ಇವನು ಸ್ವಲ್ಪ ಹತ್ತಿರ ಹೋಗುವಾಗಲ್ಲ ಅಲ್ಲ. ಹೌದು. ಹಾಯುವಂತದ್ದೆಲ್ಲ ಸ್ವಲ್ಪ ಕೆಲವೊಂದ್ಸಲ ಇರ್ತದೆ ಅವನದ್ದು. ಕಮರ್ಷಿಯಲ್ ಆಗಿ ಆಲೋಚನೆ ಮಾಡಿದ್ರೆ ಅದು ಜರ್ಸಿ ಅಥವಾ HF ಹಾಲಿನ ಉಪಯೋಗ ಹಾಲು ಬೇಕಂತ ಹೇಳಿದ್ರೆ ಅದು ಒಳ್ಳೇದಾಗ್ಬೋದು. ಆದ್ರೆ ಈಗ A2 ಮಿಲ್ಕ್ ಅಂತ ಹೇಳುದು ಒಂದು ಬಾರಿ ಪ್ರಚಲಿತವಾಗಿರೋ ವಿಷಯ. ಈ A2 ಮಿಲ್ಕ್ ಬೇಕಂತ ಹೇಳಿದ್ರೆ ಅದು ದೇಸಿ ದನಗಳಿಂದಲೇ ಮಾತ್ರ ಸಿಗುವಂತದ್ದು. ರೋಗ ನಿರೋಧಕ ಶಕ್ತಿಗಳು ಹೆಚ್ಚಿರೋ ಕಾರಣ ಇದು ನಮ್ಮ ಆರೋಗ್ಯಕ್ಕೆ ಇದರ ಹಾಲು ಒಳ್ಳೇದು ಅಂತ ಹೇಳಿ ಒಂದು ಸಂಶೋಧನೆಯಲ್ಲಿ ಹೇಳ್ತಾರೆ. ದೇವನಿ ತಳಿಯ ದನ ಇದು. ನೋಡ್ಲಿಕ್ಕೆ ಸ್ವಲ್ಪ ಗೀರಿದ್ದಾಗೂ ಇದೆ. ಹೌದು, ಇದು ನೋಡ್ಲಿಕ್ಕೆ ಗೀರಿದ್ರು ಕೂಡ ಇದರ ಒಂದು ಬಣ್ಣ ನೋಡಿದ್ರೆ ದೇವನಿ. ಏನ್ ಹೆಸರು ಹೇಳುದು? ಇದಕ್ಕೆ ಮಂಗಳೆ ಅಂತ ಹೇಳಿ ಹೆಸರಿದ್ರು. ಮಂಗಳೆ. ಹೌದು. ಇದರ ವಿಶೇಷತೆ ಇದು ಮತ್ತೆ ಇದರದ್ದು, ಇದು ಬಿಳಿ ದನ ಆಗಿ ಇದರ ಕೆಚ್ಚಲು ಕಪ್ಪು ಬಣ್ಣದ್ದು. ಇದು ವಿಶೇಷ. ಈ ತರ ಬಿಳಿ ಬಣ್ಣದ ಇದು ದೇವನಿ. ಹೌದು. ಕೆಚ್ಚಲು ಬ್ಲ್ಯಾಕ್. ಹೌದು. ಮಲೆನಾಡು ಗಿಡ್ಡ ಹಸುಗಳು, ದೇಸಿ ಹಸುಗಳು ಅಂತ ಹೇಳಿದ್ರೆ ಕುಡ್ತೆ ತಕೊಂಡು ಹಾಲು ಕರೀಲಿಕ್ಕೆ ಹೋದ್ರೆ ಚೊಂಬು ಆ ಕಡೆ ಮನೇಲಿ ಇರ್ಬೋದು ಅನ್ನೋಂಥದ್ದು ಮಾತಿದೆ ಕೊಡುವ ಏಟಲ್ಲಿ. ಅಂಥದ್ರಲ್ಲಿ ಈ ಹಸುಗಳು ನೋಡಿ, ಇದಕ್ಕೆ ಯಾವುದಕ್ಕೂ ಕೂಡ ಮೂಗುದಾರ ಹಾಕಲಿಲ್ಲ. ಇದಕ್ಕೂ ಮಾತ್ರ ಅಲ್ಲ, ಅಲ್ಲಿ ಅಷ್ಟು ದೊಡ್ಡದಾಗಿರುವಂಥ ಹೋರಿ ಇದೆ, ಇಲ್ಲಿ ದನ ಇದೆ, ಯಾವುದಕ್ಕೂ ಮೂಗುದಾರ ಹಾಕಿಲ್ಲ. ಇದೊಂದು ವಿಶೇಷತೆ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಸರ್, ಇದು ಸಾಧಾರಣ ಇದರ ಬಗ್ಗೆ ಕಂಪ್ಲೇಂಟ್ ಇರುವಂಥದ್ದು ಇದು ಜೋರು ಅನ್ನುವಂಥದ್ದು, ಆದರೆ ಇದಕ್ಕೆ ಯಾವುದಕ್ಕೆ ಮೂಗುದಾರ ಹಾಕಿಲ್ಲ. ಮೂಗುದಾರ ಹಾಕದೆ ಹೇಗೆ ಅದನ್ನು ನಿಯಂತ್ರಣ ಮಾಡ್ತೀರಿ? ಇದು ನಮ್ಮಲ್ಲಿ ಯಾವ ದನಗಳು ಜೋರಿಲ್ಲ. ಈಗ ಅದರ ಹತ್ತಿರ ಹೋಗಿ ನಿಂತುಕೊಂಡ್ರು ಕೂಡ ನಮಗೆ ಹಾಯುವುದಾಗ್ಲಿ ಆ ತರದ್ದು ಯಾವುದೂ ಇಲ್ಲ ನಮ್ಮದಲ್ಲಿ. ಇದು ಪುಂಗನೂರು ಕ್ರಾಸ್. ಇದು ಪುಂಗನೂರು ಕ್ರಾಸ್. ನೀವು ಅಲ್ಲಿ ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ಮಾಡಿದ್ರಿ? ಅದೇ ರೀತಿಯಲ್ಲಿ ಮಾಡಿರುವಂತ ಮಲೆನಾಡು ಗಿಡ್ಡಕ್ಕೆ. ಹೌದು. ಆದ್ರೆ ಇದು ಶ್ವೇತ ಕಪಿಲೆ ಕೂಡ ಇದರದ್ದು ನೋಡಿದ್ರೆ ಕಪಿಲೆಯ ಲಕ್ಷಣಗಳು ಕೂಡ ಉಂಟು ಇದಕ್ಕೆ. ವಾವ್, ನೋಡಿ ಸ್ನೇಹಿತರೆ, ಅದರ ಮೇಲಕ್ಕೆ ಹೋಗಿ ನಿಂತಿರೋದು ನೋಡಿ. ಹೇಗೆ ಅದು ಇಳಿತದ ಅದ್ರಾಗೆ? ಹೌದು. ಅದು ಇದಕ್ಕೆ ಅದು ನಾವೆಂತಾದ್ರೂ ಮಾಡ್ಲಿಕ್ಕೆ ಬಂತ ಅಂತ ಹೇಳಿ ಅದಕ್ಕೆ ನಾವು ಜನ ಸೇರುವಾಗ ಅದಕ್ಕೆ ಸ್ವಲ್ಪ ಬಾಕಿ ದನಗಳ ಬಗ್ಗೆ ಒಂದು ಕೇರ್ ಆಗಿ ಅದಕ್ಕೆ ಹಾಗೆ ಹತ್ತಿ ನೋಡುದು ಎಂತ ಮಾಡ್ತಾರೆ. ಈಗ ಅದು ಇಳಿತದ, ತೊಂದ್ರೆ ಇಲ್ವಾ? ಅದೇ ಹಾಗೆ ಇಳಿಸ್ಬೇಕು ಅಂತ ಇಲ್ಲಿ ಇಳಿತದ ಅದು. ನೋಡಿ ಸ್ನೇಹಿತರೆ, ಇಲ್ಲಿ ಕಾಲೇ ನೆಲಕ್ಕೆ ತಾಗುದಿಲ್ಲ, ಅದ್ರ ಮೇಲಕ್ಕೆ ಹತ್ತಿ ನೋಡಿ. ಸ್ಟ್ರೆಂತ್ ನೋಡಿ, ದೇಸಿ ಹಸುಗಳದ್ದು ಸ್ಟ್ರೆಂತ್ ನೋಡಿ, ಅದೇ ಇಳಿಯುತ್ತೆ ನೋಡಿ. ದೊಡ್ಡದಾಗಿರುವಂಥ ಒಂದು ಎತ್ತು ನಂದಿ ಇದು. ಇದಕ್ಕೂ ಕೂಡ ಮೂಗುದಾರವನ್ನು ಹಾಕಲಿಲ್ಲ. ಸರ್, ಎಷ್ಟು ವರ್ಷ ಆಯ್ತು ಇದಕ್ಕೆ? ಏನು ಹೆಸರು ಇದ್ರದ್ದು? ಇದಕ್ಕೆ ಸುಮಾರು 12 ವರ್ಷ ಆಯ್ತು. ಇದು ಶಿವರಾತ್ರಿ ದಿನ ಹುಟ್ಟಿದ್ದು. ಅದಕ್ಕೆ ಶಿವ ಅಂತ ಹೇಳಿ ಇದಕ್ಕೆ ಹೆಸರು ಇಟ್ಟಿದ್ದೇವೆ ನಾವು. ಶಿವನ ವಾಹನ. ಹೌದು, ನಂದಿ. ಈಗ ಇದಕ್ಕೆ ಮೂಗುದಾರವೇ ಹಾಕ್ಲಿಲ್ಲ. ಹೌದು. 12 ವರ್ಷ ಅಂತ ಹೇಳಿದ್ರೆ ತುಂಬಾ ವರ್ಷ ಆಯ್ತದು, ದೊಡ್ಡ ವಯಸ್ಸೇ. ಅದು ಯಾವತ್ತಾದ್ರೂ ಒಂದಿನ ಹೊರಗಡೆ ಬಂದು ಎಳ್ಕೊಂಡು ಹೋಗುವಂಥದ್ದು, ನಿಯಂತ್ರಣ ಸಿಕ್ಕಿಲ್ಲ ಅನ್ನುವಂಥದ್ದು ಏನಾದ್ರು ಆಗಿದೆ? ಆ ತರ ಆಗ್ಲಿಲ್ಲ. ಮತ್ತೆ ಇನ್ನೀಗ ಅದನ್ನು ಹೊರಗೆ ಬಿಟ್ಟು ಅಭ್ಯಾಸ ಕೂಡ ಹೊರಗೆ ಬಿಡುವ ಅಭ್ಯಾಸ ಮಾಡಲಿಲ್ಲ ನಾವು ಶುರುವಿಂದ. ಅದಕ್ಕೋಸ್ಕರ ಈಗ ಕಟ್ಟಿಕೊಂಡೇ ಉಂಟದು ಸುಮಾರು ಸಮಯಗಳಲ್ಲಿ. ಅಲ್ಲ, ಈಗ ನೋಡ್ಲಿಕ್ಕೆ ಒಂದ್ ರೀತಿಯಲ್ಲಿ ಭಯ ಆಗ್ತದೆ ಅದ್ರ ಹತ್ರ ಎಲ್ಲ ಹೋಗ್ಲಿಕ್ಕೆ. ಹೇಗಿದೆ ಇದರದ್ದು ಗುಣ? ಇದು ತುಂಬಾ ಸಾಧು ಬರೇ ಪಾಪ. ನಾವೀಗ ಎಂತ ಮಾಡಿದ್ರು ಕೂಡ ನಮ್ಮ ಆಯುಧಾಗ್ಲಿ ಆ ತರದ್ದು ಎಂತ ಇಲ್ಲ. ಇದು ಇದಕ್ಕೆ ಹುಲ್ಲು ಕೊಡುವ, ಬಾರಿ ಪಾಪ ಅಂತ ಹೇಳ್ತಾರೆ. ಏನು ಮಾಡ್ತಾರೆ ನೋಡುವ. ಇದು ಕೂಡ ಇಲ್ಲಿ ಫೈಟಿಂಗ್ ಶುರು ಆಯ್ತು ನೋಡಿ, ಎಳೆದಾಟಗಳು. ನನಗೆ ಬೇಕು ಅಂತೇಳಿ ಎಳೆದಾಟಗಳು ಶುರುವಾಯಿತು ನೋಡಿ. ಹತ್ರ ಬರೋದಿಲ್ಲ ಸರ್. ಈಗ ನಾನು ಅಪರಿಚಿತ ಬಂದಿದ್ದೇನೆ. ಹೌದು. ಈಗ ನೀವೆಲ್ಲ ಪರಿಚಿತರು, ಇದಕ್ಕೆ ತಕ್ಷಣ ಗೊತ್ತಾಗತ್ತಾ ಚೇಂಜ್ ಆಗ್ತಿದ್ದಾಗೆ ವ್ಯಕ್ತಿಗಳು? ಗೊತ್ತಾಗ್ತದೆ. ಈಗ ನಮ್ಮೊಟ್ಟಿಗೆ ನೀವು ಇರೋ ಕಾರಣ ನೀವು ಜನ ತೊಂದರೆ ಇಲ್ಲ ಅಂತ ಹೇಳಿ ಅದಕ್ಕೆ ಉಂಟು. ಹಾಗಾಗಿ ನಿಮ್ಗೆ ಎಂತ ಮಾಡುದಿಲ್ಲ. ಅದೇ ಬೇರೆಯವರು ನಮ್ ಜೊತೆ ಬೇರೆಯವರು ಕೂಡ ಬಂದ್ರು ಕೂಡ ಅದಕ್ಕೆ ಗೊತ್ತಾಗ್ತದೆ, ಇವರು ನಮಗೆ ಒಳ್ಳೇದು ಬಯಸೋರ ಕೆಟ್ಟದ್ದು ಬಯಸೋರು ನಮ್ಮ ಹತ್ರ ಬಂದ್ರ ಅಂತ ಹೇಳಿ ಗೊತ್ತಾಗ್ತದೆ. ಅಷ್ಟು ಸೂಕ್ಷ್ಮವಾಗಿರ್ತದೆ. ಮತ್ತೆ ಇನ್ನೊಂದು, ದೇಸಿ ದಿನಗಳಲ್ಲಿ ಈಗ ಹಾಲು ಕರೀಲಿ ನಮ್ಮ ಕೆಲಸದವರು ಹಾಲು ಕರೀತಾರೆ. ಅವರಲ್ಲಿ ಅದು ಸ್ವಲ್ಪ
ಕುಡುದಂತಾದ್ರೂ ಬಂದ್ರೆ ಹ್ಮ್. ಹಾಲು ಕರಿಲಿಕ್ಕೆ ಬಿಡುದಿಲ್ಲ ಅದು. ಹಾ ಅದಕ್ಕೆ ಕೂಡಲೇ ಅದಕ್ಕೆ ಸ್ಮೆಲ್ ಅಂದಾಜ್ ಗೊತ್ತಾಗ್ತದೆ ಆಗ್ತದೆ. ಇವರು ಸರಿ ಇಲ್ಲ, ಜನ ಸರಿ ಇಲ್ಲ, ಈಗ ಅಲ್ಲ. ಸರಿಯಾಗಿ ಜನ ಇಲ್ಲ ಅಂತ ಹೇಳಿ ಗೊತ್ತಾಗ್ತದೆ ಅವ್ರಿಗೆ. ಹಾ 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 ಹಾ. ಅದು ಈ ದೇಸಿ ದನಗಳ ವಿಶೇಷತೆ. ಅಲ್ಲ ಹೌದು. ಈಗ ಮೊನ್ನೆ ಒಂದು ಸರ್ ಕುದುರೆಮುಖದಲ್ಲಿ ಒಂದು ವರ್ಷದ ಹಿಂದೆ ಒಬ್ಬರೊಂದು ವಿಡಿಯೋ ಮಾಡಿದರು. ಆ ವಿಡಿಯೋದಲ್ಲಿ ಏನಂದ್ರೆ ಒಬ್ಬ ಅನಾಥ ಅಲ್ಲಿ ಕಾಡಲ್ಲಿ ಇರೋದು ಅವನೊಂದು ದೊಡ್ಡದಾಗಿರುವಂಥ ಹಂದಿ. ಈಗ ಇದು ಎಕ್ಸ್ಟ್ರೀಮ್ ಅಂದರೆ ಈ ವೆಯ್ಟ್ ಇದೆಲ್ಲ ಈ ಹಸುಗಳಲ್ಲೇ ಒಂದು ದೊಡ್ಡ ಹೈಟ್ ವೆಯ್ಟ್ ಇರೋದು ಹಂದಿ ಹೀಗಿತ್ತು. ಅದನ್ನು ನಾನು ವಿಡಿಯೋ ಮಾಡಿಕೊಂಡು ತೋರಿಸ್ದ. ತೋರಿಸಿ 6 ತಿಂಗಳಾದ್ಮೇಲೆ ಇನ್ನೊಬ್ಬ ಯೂಟ್ಯೂಬ್ ಬರೋದು ಅಲ್ಲಿಗೆ. ಆಗ ಆ ಹಂದಿ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಯೋಚನೆ ಮಾಡೋದು ಜನರಿಗೆ ಒಂದು ಒಳ್ಳೆ ತೋರಿಸುವ ಅಂತೇಳಿ. ಆದರೆ ಯಾರೋ ಒಬ್ಬನಿಗೆ ಅನ್ನಿಸ್ತು ಇದು ಒಳ್ಳೆ ಸಾಂಬಾರು ಆಗ್ಬೋದಲ್ಲ ಅಂತೇಳಿ ಬೇಟೆಗಾರನಿಗೆ ಆ ಹಂದಿನ ಮುಗಿಸಿದ್ರು, ಸಾಯಿಸಿದ್ರು. ಭಾರಿ ಬೇಸರದಲ್ಲಿ ಮಾತಾಡ್ತಿದ್ದ. ಹಾಗೆ ನಾನು ಮಣಿಪಾಲದಲ್ಲಿ ಒಂದು ಭಾಗದಲ್ಲಿ ಹೋದಾಗ ನಮ್ಮೊಬ್ಬರು ಸ್ನೇಹಿತರು, ಅವ್ರದ್ದು ಸೂಪರ್ ಮಾರ್ಕೆಟ್, ದೊಡ್ಡ ಸೂಪರ್ ಮಾರ್ಕೆಟ್. ಆ ಸೂಪರ್ ಮಾರ್ಕೆಟ್ ಎದುರುಗಡೆಗೆ ತುಂಬ ಈ ರೀತಿ ದೇಸಿ ಹಸುಗಳು, ಅಲ್ಲಿ ತುಂಬ ವೇಸ್ಟ್ ಮನೆ ಅಕ್ಕಚ್ಚು ಎಲ್ಲ ತಂದು ಹಾಕೋದು. ಒಂದ್ಸಲ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ ನಾನು. ಅವರು ಬೇಡ ಅಂತ ಹೇಳಿದ್ರು. ಇದಕ್ಕೆ ಮೊದಲು ವಿಡಿಯೋ ಮಾಡಿ ಒಂದ್ಸಲ ಐಡಿಯಾ ಸಿಕ್ಕಿದೆ ಕೆಲವರಿಗೆ, ಅದು ರಾತ್ರಿ ಹಾರಿಸಿಕೊಂಡು ಹೋಗಿದ್ದಾರೆ ಅಂತೇಳಿ. ಹಾಗಾಗಿ ಈ ರೀತಿಯ ದನಗಳನ್ನು ಮನೆಗಳಲ್ಲಿದ್ದರೆ ನಮಗೆ ಏನು ವಿಡಿಯೋ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಅಲ್ವಾ? ಇದು ನನ್ನ ಅಮ್ಮ ಗೀತಾಲಕ್ಷ್ಮಿ. ಇವರು ದನಗಳ ನೋಡಿಕೊಳ್ಳುವಂತ ಗಮನ ಕೊಡುವುದು ಹೆಚ್ಚು ಅಮ್ಮ. ದನಗಳನ್ನು ಹಾಲು ಕರೆಯುವುದಾಗ್ಲಿ ಅಥವಾ ಹಟ್ಟಿ ಸಂಬಂಧಪಟ್ಟದೆಲ್ಲ ಕೆಲಸಗಳ ಬಗ್ಗೆ ಹೆಚ್ಚು ಗಮನ ಇರುವುದು ಅಮ್ಮಂದು. ಹಾ ಹಾ ಹಾ. ಅಮ್ಮ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಈ ಹಾಲು, ತುಪ್ಪ, ಮೊಸರು ಅದರದ್ದು ವಿಶೇಷತೆಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಅದು ಮನೆಯ ಗೃಹಿಣಿಯವರ ಹತ್ರನೇ ಮಾತಾಡಬೇಕು. ಯಾಕಂದ್ರೆ ಅವರಿಗೆ ಹೆಚ್ಚು ಗೊತ್ತಿರ್ತದೆ. ನೀವು ತುಂಬ ವರ್ಷದಿಂದ ಈ ರೀತಿಯ ಹಸುಗಳನ್ನು ಸಾಕ್ತಿದ್ದೀರಿ. ನಾರ್ಮಲ್ ಆಗಿ ಈ ಹೊರಗಿನ ಹಾಲು, ತುಪ್ಪ ಮತ್ತು ಇದಕ್ಕೆ ಏನೇನು ವಿಶೇಷತೆಗಳಿರ್ತದೆ? ಈಗ ಅಂದ್ರೆ ನಾವೊಂದು ಸುಮಾರು 25 ವರ್ಷಗಳಿಂದ ದೇಸಿ ಹಸುಗಳನ್ನೇ ಸಾಕ್ತಾ ಇದ್ದೇವೆ. ಇದು ಯಾವುದು ಬೇರೆ ಜೆರ್ಸಿ ಆಗಲಿ ಚೆಪ್ಸ್ ತಳಿಗಳು ಇದು ನಮ್ಮಲ್ಲಿ ನಾವು ಸಾಕ್ತಾ ಇಲ್ಲ. ಅಂದ್ರೆ ನಮಗೆ ಇದರಿಂದ ವಿಶೇಷತೆ ಅಂತ ಹೇಳಿದ್ರೆ ನಮಗೆ ಉಪಯೋಗಕ್ಕೆ ನಮಗೆ ಯಾವುದೇ ರೀತಿಯ ಅಂದ್ರೆ ಅದರದ್ದೊಂದು ಸ್ಮೆಲ್ ಇರ್ಬೋದು, ಹಾಲಿನ ಕುಡಿಯುವಾಗ ಅದರ ರುಚಿ ಇರ್ಬೋದು, ಎಲ್ಲ ಕೂಡ ದೇಸಿ ಹಸುವಿನ ಇದು ರುಚಿ ನಮಗೆ ಬೇರೆ ಹಸುಗಳದ್ದು ಸಿಗ್ಲಿಕ್ಕಿಲ್ಲ. ಹಾಗೆ ನಾವು ಹೆಚ್ಚಾಗಿ ಇದನ್ನು ಹಾಲು ಮಾರಾಟ ಮಾಡೋದಿಲ್ಲ, ನಾವು ತುಪ್ಪ, ದೇಸಿ ಹಸುವಿನ ತುಪ್ಪ ಅಂತ ಅದಕ್ಕಾಗಿ ನಮಗೆ ಇದ್ದಾರೆ ಇದು ಕಸ್ಟಮರ್ಸ್ ಇದ್ದಾರೆ, ಅವರಿಗೆ ಕೊಡ್ತೇವೆ. ಅಂದ್ರೆ ಅದನ್ನು ನಾವು ಅಂದ್ರೆ ಕಾಯಿಸಿದ ಕೂಡಲೇ ಕೊಡುವಂತದ್ದು, ಅದನ್ನು ಸ್ಟಾಕ್ ಇಟ್ಟು ಆ ರೀತಿಯದ್ದಲ್ಲ. ಅದಕ್ಕೆ ಅದನ್ನು ಕೇಳುವವರಿದ್ದಾರೆ. ಅದು ನಮಗೆ ಒಳ್ಳೆ ರೇಟಿಗೆ ಹೋಗ್ತದೆ ಕೂಡ. ಈಗ ಅದೇನು ನಮಗೆ ಒಂದು ವರ್ಕೌಟ್ ಆಗ್ತದೆ ಅಂತ ಹೇಳಿ ಅಲ್ಲ, ಆದ್ರೂ ಕೂಡ ನಮಗೆ ಆಗಿ ನಾವು ಮನೆಗೆ ಉಪಯೋಗಕ್ಕಾಗಿ ಉಳಿದಂತಹ ತುಪ್ಪವನ್ನು ನಾವು ಮಾರಾಟ ಮಾಡ್ತೇವೆ. ಈಗ ಇದಕ್ಕೆ ಹೆಸರೆಲ್ಲ ಇಡುದು ಯಾರು? ಹೆಸರು ಹೆಚ್ಚಾಗಿ ನಾನೇ ಇಡುವಂತ. ಹೌದು. ಇವನು ಶಿವ ಅಂತೇಳಿ ಯಾಕೆ ಅಂತ ಹೇಳಿ ಇವನು ಶಿವರಾತ್ರಿ ದಿವಸ ಹುಟ್ಟಿದ್ದು, ಹಾಗಾಗಿ ಶಿವ ಅಂತಲೇ ಹೆಸರು ಇಟ್ಟದ್ದು. ಅಲ್ಲ ಸಾಧಾರಣ ಹೆಸರುಗಳು ಅಂತ ಹೇಳಿದ್ರೆ ಮನುಷ್ಯಗೆ ಇಡಬೇಕಾದ್ರೆ ಒಂದು ಬೇರೆ ಬೇರೆ ರೀತಿಯ ಹೆಸರುಗಳು ನಾವು ಇಡ್ತೇವೆ. ದನಕ್ಕೆ ನೀವು ಹೇಗೆ ಆಯ್ಕೆ ಮಾಡ್ತೀರಿ ಹೆಸರು? ಯಾಕೆ ಅಂತ ಹೇಳಿದ್ರೆ ನಮ್ದು ಒಂದು ತಾಯಿ ಅಂದ್ರೆ ಆ ದನ ಈಗ ಅವ್ರು ನಾವು ಯಾರ ಕೈಯಿಂದ ತೆಕ್ಕೊಂಡೇವು, ಆ ದನ ಅವ್ರು ತೆಕ್ಕೊಂಡು ಹೋದ್ರು ಮೊನ್ನೆ ಅಷ್ಟೇ. ಯಾಕೆ ಅದೊಂದು ವಿಷಯ ನಾನು ಹೇಳ್ಬೇಕು. ನಾವು ಒಂದು 13 ವರ್ಷಗಳ ಹಿಂದೆ ಅವರ ಕೈಯಿಂದ ಅದು ನಮ್ಮ ರೋಡಲ್ಲಿ ಒಂದು ಮೇಯ್ತಾ ಇತ್ತು, ಕಪಿಲೆ ಹಸು, ಅದು ಮಲೆನಾಡು ಗಿಡ್ಡದ್ದು. ಅದನ್ನು ನೋಡಿ ನಮ್ಮ ಮನೆಯವರಿಗೆ, ತಳ್ತಜೆಯವರಿಗೆ ತುಂಬಾ ಇಷ್ಟ ಆಯ್ತು, ನಮಗೆ ಬೇಕು ಅಂತ ಹೇಳಿ ಆಯ್ತು. ಅದು ಯಾರ್ದು ಅಂತ ಹೇಳಿ ಒಬ್ಬರನ್ನು ಕಳಿಸಿ ಬಿಟ್ಟದನ್ನು, ಯಾರು ಅಂತ ಹುಡುಕಿ ಬರ್ಬೇಕು ಅಂತ. ಅವರು ಹುಡುಕಿ ಹೋದಾಗ ಅದು ಒಬ್ರು ನಮ್ಮ ಇಲ್ಲಿ ಒಂದು 2 ಕಿಲೋಮೀಟರ್ ದೂರದ ಮನೆಯವರದ್ದು ಅಂತ ಗೊತ್ತಾಯ್ತು. ಅವ್ರ ಹತ್ರ ಕೊಡ್ತೀರಾ ಅಂತ ಕೇಳಿದ್ರೆ ಮೊದಲಿಗೆ ಒಪ್ಲಿಲ್ಲ. ಅಂದ್ರೆ ನಮಗೆ ಬಹಳ ಅದೊಂದು ಪೊಲ್ಸಿನ ಒಂದು ಅಂತ ಹೇಳ್ತಾರಲ್ಲ, ಆ ರೀತಿಯದನ್ನ ನಾವು ಕೊಡುದಿಲ್ಲ ಅಂತ ಹೇಳಿದ್ರು. ಅವರು ನಾವು ತುಂಬಾ ಒತ್ತಾಯ ಮಾಡಿದ್ವಿ, ಆಯ್ತು ಕೊಡುವ ಅಂತ ಹೇಳಿ. ಅದು ವರಮಹಾಲಕ್ಷ್ಮಿ ದಿವಸ ಹುಟ್ಟಿದಾಗ ಇವು ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೇವೆ, ನಾವು ತುಂಬಾ ಪ್ರೀತಿಯ ದನ ಅಂತ ಹೇಳಿದ್ರು. ಅವ್ರು ನಮ್ಮ ಮೇಲೆ ಒಂದು ಅಭಿಮಾನದಿಂದ ಕೊಟ್ರು ಅದನ್ನು. ಅದ್ರಿಂದ ನಮಗೆ ಪ್ರತಿ ವರ್ಷ ಅದು ತಂದು ನಾವು 15 ದಿವಸಕ್ಕೊಂದು ಕರು ಹಾಕಿತ್ತು. ಅದ್ರ ಮೊಮ್ಮಕ್ಕಳು ಕೂಡ ಇದೆ, ಮರಿಮಕ್ಕಳು ಕೂಡ ಇದ್ದಾರೆ ಈಗ ಇಲ್ಲಿ. ಅಷ್ಟು ನಮಗೆ ಒಂದು ಒಳ್ಳೆಯ ದನಾಗಿ ನಮಗೆ ಇಲ್ಲಿ ಇತ್ತದು. ಅದೇನಾಯ್ತು ಅಂತ ಹೇಳಿದ್ರೆ ಅದನ್ನ ಇತ್ತೀಚೆ ಈಗ ಒಂದು ತಿಂಗಳ ಹಿಂದೆ ಆ ಮನೆಯವರು ಬಂದ್ರು. ಅವ್ರಿಗೆ ಏನು ಕಂಡಿತು ಅಂತ ಹೇಳಿದ್ರೆ ಆ ದನ ಕೊಟ್ಟ ನಂತರ ಅವ್ರಿಗೆ ತುಂಬಾ ಲಾಸ್ ಆಯ್ತಂತೆ, ದನಗಳು ಉಳಿಯುವುದೇ ಇಲ್ಲ ಅಂತ ಹೇಳಿದ್ರು. ನಮಗೆ ಅದನ್ನ ಅದುವೇ ಆಗ್ಬೇಕು ಅಂತಿಲ್ಲ, ಅದ್ರ ಬುಡ ಯಾವ್ದಾದ್ರು ಇದ್ರೆ ಕೊಡ್ತೀರಾ ಅಂತ ಕೇಳಿದ್ರು. ಹಾಗೆ ನಾವು ಅದನ್ನೇ ಮತ್ತೆ ಅವರಿಗೆ ಕೊಟ್ಟೆ. ಅಂದ್ರೆ ಅವರಿಗೆ ತುಂಬಾ ಸಂತೋಷ ಪಟ್ರು ಕೂಡ. ಅದನ್ನೇ ಕೊಟ್ಟದ್ದು, ಯಾಕಂದ್ರೆ ನಮಗೆ ಬೇರೆ ಯಾವುದೀಗ ಕೊಡುವ ತರ ಇರ್ಲಿಲ್ಲ. ಹಾಗಾಗಿ ಅದನ್ನ ಹಾಲು ಕರಿತಾ ಇತ್ತು ಕರು, ಮತ್ತೆ ಅದನ್ನು ನಾವು ಅವರಿಗೆ ವಾಪಸ್ ಕೊಟ್ಟಿದ್ದೇವೆ. ಅದ್ರ ನಂತರ ಅದರ ಮಕ್ಕಳೆಲ್ಲ ನಾವು ಎಂತ ಬಾದಿಂದ ಆರಂಭವಾಗುವಂತ ಅಂದ್ರೆ ಅದು ಗೊತ್ತಾಗ್ಲಿಕ್ಕೆ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಡ್ತೇವೆ. ಅದರ ಇನ್ಫಾರ್ಮೇಶನ್ ಆದದ್ದು ಅಥವಾ ಜೋಡಿ ಆದದ್ದು ಅಥವಾ ಅದು ಯಾವ ದಿವಸ ಒಂದು ಕರು ಹಾಕಿದೆ ಎಲ್ಲವನ್ನು ಅದ್ರ ಹೆಸರು ಬರೆದು ಕೂಡ ಇರ್ತೇವೆ. ಆ ಹೆಸರು
ನಮಗೆ ಅದು ಇನ್ನೊಮ್ಮೆ ಯಾವಾಗಲೋ ನಾವು ಅದನ್ನು ನೋಡುವಾಗ ನಮಗೆ ಇಂಥ ದನದ ಹಸು ಇದು ಕರು ಇಂಥದ್ದು, ಅದ್ರ ಮಗು ಇಂಥದ್ದು ಅಂತೇಳಿ ನಮಗೆ ಗೊತ್ತಾಗ್ತದಲ್ಲ. ಹಾಗೆ ಬಾದಿಂದ ಭಾಗ್ಯ, ಭೂವಿ ಅದರ ಮಗಳು, ಆಮೇಲೆ ಭವಾನಿ, ಮತ್ತೆ ಭಾರತಿ, ಈ ರೀತಿ ಹಾಗೆಯೇ ಇಡ್ತಾ ಇದ್ದೆವು. ಈಗ ಕೊನೆಯದಿಗೆ ಭ್ರಾಮರಿ, ಅದ್ರದ್ದು ಮರಿ ಮಗು ಅದು, ಹಾಗೆ ಹಾಗೆ ಇಡ್ತಾ ಬರ್ತದೆ. ಹಾಗೆ ನಮಗೆ ಗೊತ್ತಾಗ್ತದೆ ಯಾವ ದನದ ಮೂಲ ಅದ್ರದ್ದು ಅಂತೇಳಿ. ಹಾಗೆ ಈಗ ಎಲ್ಲದಕ್ಕೆ ಆ ರೀತಿ ಇಡ್ತೀನಿ. ಅಂದ್ರೆ ಇದು ರಾಧೆ ಮಗಳು ರಾಧಿಕಾ, ಹಾಗೆ ಇನ್ನೊಬ್ಳು ದೇವಿಕಾ. ಹಾಗೆ ರಾಧಿಕಾ ಅಂತ ಹೇಳಿದ್ರೆ ಇದು ಅವಳು ರಾಧಿಕಾ, ಹಿಂದೆ ಅಲ್ಲಿದ್ದಾಳಲ್ಲ ಅವಳು ರಾಧಿಕಾ, ಇವಳು ದೇವಿಕಾ. ಇದು ದೇವಿಕಾನಾ? ದೇವಿಕಾ. ಇವುಗಳೇನು ಹೆಸರು? ಇವಳು ಪಾರ್ವತಿಯ ಮಗಳು ಪ್ರಗತಿ, ಇವಳು ಭವಾನಿಯ ಮಗಳು ಭ್ರಾಮರಿ. ನೋಡಿ ಸ್ನೇಹಿತರೆ, ಒಂದು ಅಂಗನವಾಡಿಗೆ ಹೋದಾಗೆ ಆಗ್ತದೆ. ಯಾಕಂದ್ರೆ ಹೆಸರುಗಳೆಲ್ಲ ಮನುಷ್ಯರ ಹೆಸರುಗಳೇ ನೋಡಿ. ಇಷ್ಟಿಷ್ಟು ಸಣ್ಣದ 15 ದಿನ ಆಯ್ತು ಅಂತಿದ್ದದ್ದು. ಇದರ ಆಕ್ಟಿವ್ನೆಸ್ ನೋಡಿ. ನಮ್ಮ ಜರ್ಸಿ ದನಗಳೆಲ್ಲ ಯಾರು ಬಂದರು ಯಾರು ಮುಟ್ಟಿದ್ರು ಗೊತ್ತಾಗಲ್ಲ. ಆದರೆ ಇವುಗಳು ಭಾರಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ. ಇದ್ರ ನೋಡಿ, ಇದ್ರ ಹತ್ರ ತೋರಿಸಿ ಸರ್ ಇಲ್ಲಿ ನೋಡಿ. ಇದು ನೋಡಿ ಮಲೆನಾಡು ಗಿಡ್ಡ ನೋಡಿ, ಮೂಗು ಎಲ್ಲ ತುಂಬ ಸಣ್ಣದು, ಒಂದು ಜಿಂಕೆ ಮರಿಯ ರೀತಿಯಲ್ಲಿ ಇದೆ. ಅದರೊಟ್ಟಿಗೆ ನೋಡಿ ಆ್ಯಕ್ಟಿವ್ ನೋಡಿ. ಇವುಗಳು ಈ ಆ್ಯಕ್ಟಿವ್ನೆಸ್ ಇರುವಂಥದ್ದು ದೇಶೀಯ ಗೋವುಗಳಲ್ಲಿ ಮಾತ್ರ. ಅದರಿಂದಾಗಿ ಈ ಹಾಲನ್ನು ನೀವು ಕುಡಿದ್ರೆ ಖಂಡಿತವಾಗಿ ನೀವು ಕೂಡ ಆಕ್ಟಿವ್ ಆಗಿರ್ತೀರ ಅಲ್ಲಮ್ಮ? ಖಂಡಿತ. ಅಲ್ಲ, ನಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ನಾವು ಇದರಿಂದಲೇ ಹೇಳ್ಬೋದು. ನಾವು ಅಂದ್ರೆ ಅದನ್ನು ಉಪಯೋಗ ಮಾಡ್ತಾ ಇರುವಂತ ಕಾರಣ ನಮಗೆ ಅದೇ ನಮಗೆ ಆಯುರ್ವೇದದ ಇದಕ್ಕೆ ತಕೊಂಡು ಹೋಗ್ತಾರೆ ನಮ್ಮಲ್ಲಿಂದ. ತುಪ್ಪ ಇದನ್ನೆಲ್ಲ ಉಪಯೋಗ, ಕೆಲವೊಮ್ಮೆ ಹಾಲು ಕೂಡ ತಕೊಂಡು ಹೋಗ್ತಾರೆ. ಕೆಲವರು ನೀವು ನಮಗೆ ದೇಸಿಯಾನದ ತುಪ್ಪವೇ ಬೇಕು ಅಂತ ಹೇಳಿಕೊಂಡು ಯಾವ ರೇಟ್ ಹೇಳಿದ್ರು ಕೊಂಡು ಹೋಗೋರಿದ್ದಾರೆ. ಸಾಧಾರಣ ತುಂಬಾ ಜನ ಗೋ ಸೇವೆ, ಗೋವನ್ನು ಉಳಿಸ್ಬೇಕು ಅಂತೆಲ್ಲ ಮಾತಾಡ್ತಾರೆ. ಹೌದು, ಎಷ್ಟೋ ಬಾರಿ ಮಾತನಾಡುವವರ ಮನೆಯಲ್ಲಿ ಒಂದು ಗೋವು ಇರುವುದಿಲ್ಲ. ನಿಜ ನಿಜ. ಮತ್ತೆ ಮಾತನಾಡುವವರ ಮನೆಯಲ್ಲಿ ಒಂದು ಗೋವಿದ್ರೆ ಅವನ ತಾಯಿ ತಂದೆ ಕಷ್ಟಪಟ್ಟು ಎಲ್ಲಿಂದ ತೋಟದಿಂದ ಒಂದು ಹುಲ್ಲು ತರ್ತಿರ್ತಾರೆ. ಇವರು ಎಷ್ಟೋ ಬಾರಿ ಒಂದು ಹಿಡಿ ಹುಲ್ಲು ಕೂಡ ತಗೊಂಡು ಹೋಗುದಿಲ್ಲ. ನಿಜವಾದ ಗೋ ಸೇವೆ ಅಂದ್ರೆ ನೀವು ಏನು ಅಂತ ಅನ್ಕೊಂಡಿದ್ದೀರಿ? ಈಗ ದೇಸಿ ಗೋವುಗಳಂತೇಳಿ ನಾವು ಅವರಲ್ಲಿ ತೋರುವ ಪ್ರೀತಿ, ಅವು ನಮಗೆ ಕೊಡುವಂತ ಪ್ರೀತಿ. ಕರೆಕ್ಟ್. ಅವರು ಈಗ ಗೋವುಗಳು ನಾವು ಪ್ರೀತಿ ಕೊಟ್ರೆ ಅವು ಕೂಡ ನಮಗೆ ಪ್ರೀತಿ ಕೊಡ್ತೇವೆ, ಅಷ್ಟೇ ಪ್ರೀತಿ ಕೊಡ್ತೇವೆ. ಇದೀಗ ನಮ್ಮ ಈ ಶಿವ ಹೇಗೆ ಅಂತ ಹೇಳಿದ್ರೆ, ನಾವಿಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತ್ರೆ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರು ಆಗ್ತದೆ ನೋಡಿ, ನಿಮಗೆ ಗಮನಿಸಿರ್ಬಹುದು. ಅವನು ತುಂಬಾ ಅವನಿಗೆ ಅದೇ ಭಾವನಾತ್ಮಕ ಒಬ್ಬ ಜೀವಿ ಅಂತಲೇ ಹೇಳ್ಬಹುದು. ನಾವು ಹೋಗ್ಬಾರ್ದು, ಅವನಿಗೆ ಒದ್ದುತ್ತಾ ಇದ್ರೆ ಹೀಗೆ ಮಾಡ್ತಲೇ ಇರ್ಬೇಕು, ಬಿಡುದಿಲ್ಲ ಅವ. ಇಲ್ಲಿ ಮಾಡು, ಇಲ್ಲಿ ಹೀಗೆ ಮಾಡು ಅಂತ ತೋರಿಸ್ತಾನವ. ಈ ರೀತಿ ಅದೆಲ್ಲ ದನಗಳು ಹಾಗೆ. ನನ್ನನ್ನು ಈಗ ಅಲ್ಲಿ ಹೋಗಿ ಮಾಡಿದ್ರೆ ಪ್ರತಿಯೊಬ್ಬೊಂದು ದನಗಳು ಕರೆಗಳು ನನ್ನ ಮೈಯನ್ನು ಒರೆಸ್ಬಿಡು ಹಾಗೆ ಹೇಳ್ತಾವೆ, ಹಾಗೆ ಮಾಡ್ತವೆ. ಹಾಗೆ ನಾವು ಕೊಡುವಂತ ಪ್ರೀತಿ ಅವು ಪ್ರತಿಯಾಗಿ ನಮಗೆ ಅಂತ ಪ್ರೀತಿಯನ್ನ ಕೊಡ್ತವೆ ಅಂತ ಹೇಳಿ. ಕರೆಕ್ಟ್. ಸ್ನೇಹಿತರೆ ನೋಡಿ, ಅಲ್ಲಿ ಮಧ್ಯದಲ್ಲಿ ಹಸು ಕಾಣ್ತಿದೆ. ಅವ್ರನ್ನ ಒಂದು ಫ್ರೇಮಲ್ಲಿ ನಿಲ್ಲಿಸ್ಬೇಕು ಅಂತಿದೆ ಎಲ್ಲರನ್ನು. ಅವ್ರು ಫುಲ್ ಕವರ್ ಆದರೆ ಅದನ್ನು ಗಮನಿಸ್ತಿಲ್ಲ ಅಂತೇಳಿ ಅದು ಹಿಂದ್ಗಡೆಯಿಂದ ಕುಟ್ತದೆ. ಅದಕ್ಕೋಸ್ಕರ ಅದಕ್ಕೆ ಮೆಲ್ಲ ನೋಡಿ ಹಿಡ್ಕೊಂಡಿದ್ದಾರೆ ಅದನ್ನು. ಆ ರೀತಿಯ ಒಂದು ಭಾವನಾತ್ಮಕ ಸಂಬಂಧ ಇರುವಂಥ ಹಸುಗಳು, ಮನುಷ್ಯ ಪ್ರೀತಿಗಿಂತ ಹೆಚ್ಚು ಮನುಷ್ಯರನ್ನು ಪ್ರೀತಿಸುವಂಥ ಹಸುಗಳು. ನಾನು ಆಗಲೇ ಹೇಳಿದೆ, ನಾನು 1 ವರ್ಷಗಳ ಕಾಲ ಜಾಬ್ ಮಾಡಿ ಮತ್ತೆ ಊರಿಗೆ ಕೆಲಸ ಬಿಟ್ಟು ಉದ್ಯಮ ಮತ್ತು ಕೃಷಿಗೆ ಅಂತ ಬಂದೆ ಅಂತೇಳಿ. ಹಾಗೆ ನನ್ನ ತಮ್ಮ ಕೂಡ, ಅವನು ಅಕ್ಷರ್ ಕಾಶ್ಯಪ್, ಇವನು 1.5 ವರ್ಷಗಳ ಕಾಲ ಬೆಂಗಳೂರಲ್ಲಿ ಸುಪ್ರಜಿತ್ ಮತ್ತು ಬಾಷ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಇನ್ನು ಜಾಬ್ ಸಾಕು, ನಮ್ಮಲ್ಲಿ ಕೃಷಿಯನ್ನು ಮತ್ತು ಉದ್ಯಮವನ್ನು ಮುಂದುವರಿಸುವ ಅಂತ ಹೇಳೋ ಉದ್ದೇಶಕ್ಕಾಗಿ ಈಗ 15 ದಿನಗಳ ಮುಂಚೆ ಜಾಬ್ ಬಿಟ್ಟು ಊರಿಗೆ ಬಂದಿದ್ದಾನೆ. ನೀವು ಹಲವಾರು ವಿಡಿಯೋಗಳಲ್ಲಿ ನೋಡಿರ್ಬೋದು. ಇವರು ನನ್ನ ತಂದೆ ತಾಳ್ತದೆ ಚಂದ್ರಶೇಖರ ಭಟ್. ನಮಸ್ತೆ. ಹಾಗೂ ಇದು ನನ್ನ ಮಿಸಸ್ ಪ್ರಣಮ್ಯ. ಇವಳು ಕೂಡ ಒಂದು 3 ವರ್ಷಗಳ ಕಾಲ ಜಾಬಲ್ಲಿದ್ಲು. ಜಾಬ್ ಬಿಟ್ಟು ಊರಲ್ಲಿರುವ ಹುಡುಗನ ಮನೆ ಆಗಬೇಕು ಅಂತ ಹೇಳಿ ಜಾಬ್ ಬಿಟ್ಟು ನಮ್ಮ ಜೊತೆ ಕೃಷಿ ಮತ್ತು ಉದ್ಯಮದಲ್ಲಿ ನನ್ನ ಜೊತೆ ಇದ್ದಾಳೆ. ಆ ರೀತಿ ಹೇಳಿದಂಥ ನಾನು 4-5 ಜನರನ್ನು ನೋಡಿದ್ದೇನೆ ಈ ರೀತಿ ಸಂದರ್ಶನ ಮಾಡಿದಾಗ, ಯುವಕರು. ಆ ರೀತಿಯವರಲ್ಲಿ ಇವರು ಕೂಡ ನಾನು ಒಂದೊಂದು ಅಂದ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಒಂದು ಕೃಷಿ ನಡಿಬೇಕು ಅಂತ ಹೇಳಿದ್ರೆ ಈ ಫ್ಯಾಮಿಲಿ ಅನ್ನೋದು ಇಂಪಾರ್ಟೆಂಟ್. ಮೇನ್ ತಂದೆ ತಾಯಿ ಇರುವ ಮನೆಗೆ ಬರುವ ಒಪ್ಪಿಗಿದ್ದವರು ಅದು ಬೇಕು. ಒಪ್ಪಿಗೆ ಇಲ್ಲದ ಉಂಟಾ? ಅಲ್ಲಲ್ಲ, ಎಷ್ಟೋ ಕಡೆ ಅಂತಂದ್ರೆ ಮನೆಯಲ್ಲಿ ಹುಡುಗನ ತಂದೆ ತಾಯಿ ಇದ್ದ ಅಲ್ಲಿಗೆ ಹುಡುಗಿ ಬರುದಿಲ್ಲ ಅಂತ ಹೇಳೋ ಸಂಗತಿ ಉಂಟೀಗ ಅಲ್ಲ? ಕರೆಕ್ಟ್. ಆ ರೀತಿ ಒಂದು ಕುಟುಂಬ ಪ್ರಬೋಧನಕ್ಕೆ ಕುಟುಂಬಕ್ಕೆ ಕರೆಕ್ಟ್ ಬೇಕು ಅಂತ ಹೇಳೋರು ಕಡಿಮೆ ಅಂತ ಹೇಳಿ. ಹೌದೌದು. ಶಿವಪ್ರಸಾದ್ ಅಣ್ಣ, ನೀವು ಬೆಳಗ್ಗೆ ನಮ್ಮ ಮನೆಗೆ ಬಂದು ಈಗ ತೋಟದಲ್ಲಿ ಹಲವು ರೀತಿ ಎಲ್ಲ ಇದನ್ನು ವಿಡಿಯೋಗಳನ್ನು ಮಾಡಿದ್ದೀರಿ, ನಮ್ಮ ಸಂದರ್ಶನ ಕೂಡ ಮಾಡಿದ್ದೀರಿ. ಅದೇ ರೀತಿ ನಮ್ಮ ದನಗಳ ದೇಸಿ ಹಸುಗಳ ಒಂದು ವೀಕ್ಷಣೆ ಕೂಡ ಮಾಡಿ ಸಂತೋಷಪಟ್ಟಿದ್ದೀರಿ. ನಿಮಗೆ ಕೂಡ ನಿಮ್ಮ ತಂಡದವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು.